ಬಾಗಲಕೋಟೆ ಜಿಲ್ಲೆ ತಾಲೂಕಾಡಳಿತ ಹುನಗುಂದ ವತಿಯಿಂದ 2026ರ 77ನೇ ಗಣರಾಜ್ಯೋತ್ಸವದ ಧ್ವಜಾರೋಹಣದ ಸಮಾರಂಭ ಹಾಗೂ ವೇದಿಕೆ ಕಾರ್ಯಕ್ರಮದುದ್ಘಾಟನಾ ಸಮಾರಂಭವು ದಿನಾಂಕ ಜನವರಿ 26, 2026 ರಂದು ಮುಂಜಾನೆ 10 ಗಂಟೆಗೆ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಕ್ಷೇತ್ರದ ಶಾಸಕ ವಿಜಯಾನಂದ ಕಾಶಪ್ಪನವರರ ಅಧ್ಯಕ್ಷತೆಯಲ್ಲಿ ಹಾಗೂ ಹುನಗುಂದ ತಾಲೂಕಿನ ತಹಶೀಲ್ದಾರರಾದ ಪ್ರದೀಪಕುಮಾರ ಹಿರೇಮಠರ ಉಪಸ್ಥಿತಿಯಲ್ಲಿ ಹುನಗುಂದ ಪಟ್ಟಣದ ಟಿಸಿಎಚ್ ಕಾಲೇಜಿನ ಆವರಣದಲ್ಲಿ ಜರುಗಿತು. ಈ ಒಂದು ಕಾರ್ಯಕ್ರಮದಲ್ಲಿ ತಹಶೀಲ್ದಾರರಾದ ಪ್ರದೀಪಕುಮಾರರು ಧ್ವಜಾರೋಹಣ ಹಾಗೂ ಹುನಗುಂದ ಪಟ್ಟಣದ ಪೊಲೀಸ್ ಠಾಣೆಯ ಪಿಎಸ್ಐ ಎಸ್ಜಿ ಆಲದಕಟ್ಟಿಯರ ನೇತೃತ್ವದ ಪೊಲೀಸ್ ಸಿಬ್ಬಂದಿಗಳಿಂದ ಹಾಗೂ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಂದ ಪಥಸಂಚಲನದೊಂದಿಗೆ ಧ್ವಜವಂದನೆ ಸ್ವೀಕಾರ ಹಾಗೂ ಸಂವಿಧಾನ ಪೀಠಿಕೆಯ ಪ್ರತಿಜ್ಞಾವಿಧಿ ಬೋಧಿಸಿ ಪ್ರಾಸ್ತಾವಿಕ ಪರ ಮಾತನಾಡಿ ಡಾಕ್ಟರ್ ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಸಂವಿಧಾನದ ರಚನಾ ಸಭೆಯಲ್ಲಿ ಅನೇಕ ಮಹನೀಯರ ಸಲಹೆ ಮೇರೆಗೆ ರಚನೆಯಾದ ಕಾಯ್ದೆ ಕಾನೂನುಗಳಿಗೆ ಬದ್ಧರಾಗಿ ಅದರ ತತ್ವ ಸಿದ್ಧಾಂತಗಳಡಿಯಲ್ಲಿ ಸರಕಾರದ ಕಾರ್ಯಾಂಗದ ಭಾಗವಾಗಿ ಕಾರ್ಯನಿರ್ವಹಿಸುವ ಅಧಿಕಾರಿಗಳು ಹಾಗೂ ಸ್ವತಂತ್ರ ಭಾರತದ ವಾಸಿಗಳೆಲ್ಲ ಸಂವಿಧಾನಕ್ಕೆ ವಿಧೇಯರಾಗಿ ದೇಶದೇಳಿಗೆಗೆ ಮತ್ತು ಸದೃಢ ಬೆಳವಣಿಗೆಗೆ ಸದಾ ಸಿದ್ಧರಾಗೋಣೆಂದು ಕರೆ ನೀಡಿದರು. ನಂತರ ಈ ಸಂವಿಧಾನದಾಶಯದಂತೆ ಕಂದಾಯ ಇಲಾಖೆಯ ಅಧಿಕಾರಿಗಳು ಸರಕಾರವು ಸಾರ್ವಜನಿಕರಿಗೆ ಜಾರಿ ಮಾಡುವ ಪ್ರತಿಯೊಂದು ಸವಲತ್ತುಗಳು ತಲುಪಿಸುತ್ತಾ ಕಳೆದ ವರ್ಷದ ಸೆಪ್ಟೆಂಬರ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ಕರ್ನಾಟಕ ರಾಜ್ಯ ಸರಕಾರವು ಕೈಗೊಂಡ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ನಡೆಸಿ ಜಿಲ್ಲೆಯಲ್ಲಿಯೇ 109% ನಿಷ್ಠೆಯಿಂದ ಕರ್ತವ್ಯ ನಿರ್ವಹಣೆಯೊಂದಿಗೆ ಪ್ರಥಮ ಸ್ಥಾನ ಪಡೆದ ಬಗ್ಗೆ ಹಾಗೂ ಕಂದಾಯ ಸಚಿವರಾದ ಕೃಷ್ಣ ಭೈರೇಗೌಡರು ಜಾರಿ ಮಾಡಿದ ಫೌತಿ ಖಾತೆಯ ಬಗ್ಗೆ ಅಭಿಯಾನ ನಡೆಸಿ ವಿಶೇಷ ಸ್ಥಾನ ಹೊಂದಿದ್ದರ ಬಗ್ಗೆ ಹಾಗೂ ಭಾರತ್ ಭೂ ಸುಧಾರಣೆ ಯೋಜನೆ ಜಾರಿ ಮಾಡಿದ್ದನ್ನು ಕೇವಲ 15 ದಿನಗಳ ಮುಗಿಸಿ ಸಾರ್ವಜನಿಕರಿಗೆ ಕಂದಾಯ ಇಲಾಖೆಯ ಎಲ್ಲ ದಾಖಲೆಗಳು ಆನ್ಲೈನ್ನಲ್ಲಿ ಬೆರಳತುದಿಯಲ್ಲಿಯೇ ದೊರಕುವಂತೆ ಅನುಕೂಲ ಕಲ್ಪಿಸಿದ್ದರ ಬಗ್ಗೆ ಹಾಗೂ ಚುನಾವಣಾ ಆಯೋಗ ಎಸ್ಐಆರ್ ಅಂದರೆ ವಿಶೇಷ ಮತದಾರ ಪಟ್ಟಿಯನ್ನು ಸಿದ್ಧಪಡಿಸುವ ನೀಡಿದ ಕೆಲಸವನ್ನು 76% ಗುರಿ ಸಾಧಿಸಿ ಜಿಲ್ಲೆಯಲ್ಲಿಯೇ ಪ್ರಥಮ ಸಾಧನೆಗೈದದನ್ನು ಅಂಕಿಸಂಖ್ಯೆ ಸಹಿತ ಮಾಹಿತಿ ನೀಡುತ್ತಾ ಸರಕಾರಗಳು ಜಾರಿ ಮಾಡುವ ಪ್ರತಿಯೊಂದು ಯೋಜನೆಯು ಜನರಿಗೆ ತಲುಪಿಸುವ ನಿಟ್ಟಿನಲ್ಲಿ ಸದಾ ಸರಕಾರದ ಜೊತೆಯಾಗಿರುತ್ತೇವೆ ಎಂದು ಭರವಸೆ ನೀಡಿದರು. ನಂತರ ಶಾಸಕ ಕಾಶಪ್ಪನವರರು ಉದ್ಘಾಟನೆ ಮತ್ತು ತಮ್ಮ ಅಧ್ಯಕ್ಷೀಯ ಪರಮಾತುಗಳನ್ನಾಡಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾಸಾಹೇಬ್ ಅಂಬೇಡ್ಕರರು ಭಾರತದ ಸಂವಿಧಾನ ರಚನೆಗೆ ವಿಶ್ವದ 60 ದೇಶಗಳ ಸಂವಿಧಾನಗಳನ್ನು ಅಧ್ಯಯನದೊಂದಿಗೆ ಹಾಗೂ ಅವರ ಅಧ್ಯಕ್ಷತೆಯ ಸಂವಿಧಾನದ ಕರಡು ರಚನಾ ಸಭೆಯಲ್ಲಿ ಅನೇಕ ದಿಗ್ಗಜಿಗರ ಸಲಹೆ ಮೇರೆಗೆ ಭಾರತದೊಕ್ಕೂಟ ವ್ಯವಸ್ಥೆಯಲ್ಲಿ ಇರುವ ವೈವಿಧ್ಯತೆಯಲ್ಲಿ ಏಕತೆ ಅನುಸಾರ ಜಾತಿ ಮತ ಪಂಥ ಲಿಂಗಭೇದ ಭಾವವಿಲ್ಲದೆ ಭಾತೃತ್ವದೊಂದಿಗೆ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಪ್ರಜಾಸತ್ತಾತ್ಮಕ ಗಣರಾಜ್ಯೋತ್ಸವೆಂದು ನಮ್ಮನ್ನು ನಾವು ಜನವರಿ 26, 1950 ರಂದು ಭಾರತೀಯರಾದ ನಾವುಗಳು ಸಂವಿಧಾನವನ್ನು ಜಾರಿಗೆ ತಂದು ನಮ್ಮನ್ನು ನಾವು ಸಮರ್ಪಿಸಿ ಕೊಂಡ ದಿನವೇ ಇಂದಿಗೆ 77 ವರ್ಷಗಳು ಗತಿಸಿದ್ದರ ಬಗ್ಗೆ ಪ್ರಸ್ತಾಪ ಮಾಡಿದರು. ತದನಂತರ ಆದರೆ ದೇಶದಲ್ಲಿ ಎಲ್ಲೋ ಒಂದು ಕಡೆ ಸಂವಿಧಾನಕ್ಕೆ ಧಕ್ಕೆ ತರುವ ಹಾಗೂ ದೇಶದ ಸ್ವಾತಂತ್ರ್ಯಕ್ಕೆ ಅನೇಕ ಹೋರಾಟಗಾರರ ನೇತೃತ್ವ ವಹಿಸಿದ್ದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರನ್ನು ಅಪಮಾನಿಸುವ ಮತ್ತು ಅವರ ಗೌರವ ಘನತೆಗೆ ಕುಂದು ತರುವ ಕೆಲಸವು ನಮ್ಮ ದೇಶ ಬಾಂಧವರಿಂದ ನಡೆಯುತ್ತಿರುವುದನ್ನು ಗಮನಿಸಿದರೆ ನಿಜವಾಗಿಯೂ ತಲೆ ತಗ್ಗಿಸುವಂತಹದ್ದು ನಾಚಿಗೇಡಿನ ಸಂಗತಿಯು ಮತ್ತೊಂದಿಲ್ಲೆಂದು ಖಂಡಿಸುತ್ತಾ ತಮ್ಮ ಆಕ್ರೋಶ ಹೊರಹಾಕಿದರು. ನಂತರ 2010ರ ಡಾಕ್ಟರ್ ಮನಮೋಹನ್ ಸಿಂಗ್ ನೇತೃತ್ವದ ಯುಪಿಎ ಸರಕಾರದ ಅವಧಿಯಲ್ಲಿ ಗ್ರಾಮೀಣ ಭಾಗದ ದಿನದ ದುಡಿಮೆಯಲ್ಲಿ ಬದುಕುವ ಕೂಲಿಕಾರ್ಮಿಕರಿಗೆ ಕೈಗೆ ಉದ್ಯೋಗ ನೀಡಬೇಕೆಂದು 100 ದಿನಗಳ ಕೆಲಸ ನೀಡುವ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಜಾರಿ ಮಾಡಿ ಕೂಲಿಯನ್ನು ನೇರವಾಗಿ ಕೇಂದ್ರ ಸರಕಾರವೇ ಕೂಲಿಕಾರರ ಖಾತೆಗೆ ನೇರ ವರ್ಗಾವಣೆ ಮಾಡುವ ವ್ಯವಸ್ಥೆ ಹೊಂದಿತ್ತು. ಆದರೆ ಆಡಳಿತಾರೂಢ ಕೇಂದ್ರ ಸರಕಾರವು ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಕಿತ್ತುಹಾಕಿ ತಮ್ಮ ಮನ ತೋಚಿದಂತೆ ಹೆಸರು ಬದಲಾವಣೆ ಮಾಡಿ ಯೋಜನೆ ಸ್ವರೂಪವನ್ನೇ ಬದಲಾವಣೆ ಮಾಡಿ ಗ್ರಾಮೀಣ ಕೂಲಿಕಾರರಿಗೆ ಸಂಕಷ್ಟವನ್ನು ತಂದೊಡ್ಡಿದೆ. ಹಾಗಾಗಿ ಜನತೆಯು ಇಂತಹ ಕುಮ್ಮಕ ಮತ್ತು ಪಿತುರಿಗಳನ್ನು ಅರ್ಥೈಸಿಕೊಂಡು ಎಚ್ಚರದಿಂದರಿಬೇಕೆಂದು ಕಿವಿಮಾತು ಹೇಳಿದರು. ನಂತರ ಕೆಲವು ಮನುಸ್ಮೃತಿಯ ಮನಸ್ಥಿತಿಯುಳ್ಳವರು ದೇಶದ ಸಂವಿಧಾನ ಮತ್ತು ತತ್ವಾದರ್ಶಗಳು ಬದಲಾಯಿಸಲು ಹವಣಿಸುತ್ತಿದ್ದಾರೆ. ಈ ರೀತಿಯ ಆಯಾಮಗಳು ದೇಶಕ್ಕೆ ಮತ್ತು ಸಂವಿಧಾನಕ್ಕೆ
ಗಂಡಾಂತರವಾಗಿ ಧಕ್ಕೆ ತರುವಂತಹದ್ದಾಗಿವೆ. ಹಾಗಾಗಿ ಜನತೆಯು ಇಂತಹ ಜನರಿಂದೆಚ್ಚೆತ್ತುಕೊಂಡು ಸಂವಿಧಾನ ರಕ್ಷಣೆಗೆ ಹಾಗೂ ದೇಶವನ್ನು ಉಳಿಸಲು ಮುಂದಾಗುವಂತೆ ಕರೆ ನೀಡಿದರು. ಏತನ್ಮಧ್ಯೆ ಕಾರ್ಯಕ್ರಮದಲ್ಲಿ ಕ್ರೀಡೆ ಮತ್ತು ಪರೀಕ್ಷೆ ಸೇರಿ ಇತರೆ ಕ್ಷೇತ್ರದಲ್ಲಿ ಸಾಧನೆಗೈದ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರ ಮತ್ತು ನಗದು ಚೆಕ್ ವಿತರಣೆ ಮತ್ತು ಗೌರವ ಸನ್ಮಾನ ಹಾಗೂ ದೇಶಭಕ್ತಿ ಗೀತೆಗೆ ನೃತ್ಯ ಪ್ರದರ್ಶನ ನೀಡಿದ ಶಾಲಾ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರ ವಿತರಣೆ ಹಾಗೂ ಕೈಗಾರಿಕೆ ಇಲಾಖೆಯಿಂದ ಗ್ರಾಮೀಣ ಫಲಾನುಭವಿಗಳಿಗೆ ಹೊಲಿಗೆ ಯಂತ್ರ ಮತ್ತು ಬಡಿಗತನದ ಕಸುಬುಗಳ ಫಲಾನುಭವಿಗಳಿಗೆ ಸಲಕರಣೆ ವಿತರಣೆ ಜರುಗಿತು. ಹಾಗೂ ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಮತಿ ಜಸ್ಮೀನ ಕಿಲ್ಲೇದಾರ, ಶಿಕ್ಷಕರಾದ ಆನಂದ ಗದ್ದನಕೇರಿ ಸೇರಿ ಇತರ ಶಿಕ್ಷಕರು ವೇದಿಕೆ ಹಂಚಿಕೊಂಡರೆ ಹಿರಿಯ ಮುಖಂಡರಾದ ಸಿದ್ದಪ್ಪ ಹೊಸೂರ, ಶಿವಾನಂದ ಕಂಠಿ, ಮಹಾಂತೇಶಾವಾರಿ, ಸಾಹಿತಿಗಳಾದ ಎಸ್ಕೆ ಕೊನೆಸಾಗರ, ಸಿದ್ದಲಿಂಗಪ್ಪ ಬೀಳಗಿ, ಮುಖಂಡರಾದ ವಿಜಯ ಮಹಾಂತೇಶ ಗದ್ದನಕೇರಿ ಹಾಗೂ ಹುನಗುಂದ, ಪೊಲೀಸ್ ಉಪಾಧೀಕ್ಷಕರಾದ ಸಂತೋಷ ಬನ್ನಟ್ಟಿ, ತಾಲೂಕಾ ಪಂಚಾಯತ ಕಾರ್ಯನಿರ್ವಾಹಕರಾದ ಮುರಳೀಧರ ದೇಶಪಾಂಡೆ, ಪುರಸಭೆ ಮುಖ್ಯಾಧಿಕಾರಿ ಗುರುರಾಜ ಚೌಕಿಮಠ, ಹುನಗುಂದ ತಾಲೂಕಾ ನೌಕರರ ಸಂಘದ ಅಧ್ಯಕ್ಷರಾದ ಸಂಗಮೇಶ ಪಾಟೀಲರು ಸೇರಿ ಇತರೆ ಗಣ್ಯಮಾನ್ಯರು ವೇದಿಕೆ ಅಲಂಕರಿಸಿದ್ದರು. ಹಾಗೂ ಎಲ್ಲ ಶಾಲಾ ಕಾಲೇಜುಗಳ ಪ್ರಾಂಶುಪಾಲರು, ಉಪನ್ಯಾಸಕರು, ದೈಹಿಕ ನಿರ್ದೇಶಕರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಎನ್ಸಿಸಿ ತಂಡದಿಂದ ಗೌರವ ವಂದನೆ. ಸನ್ಮಾನ್ಯ ಶ್ರೀ ವಿಜಯಾನಂದ ಎಸ್ ಕಾಶಪ್ಪನವರ ಅಧ್ಯಕ್ಷರು, ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಕರ್ನಾಟಕ ಸರ್ಕಾರ ಹಾಗೂ ಸನ್ಮಾನ್ಯ ಜನಪ್ರಿಯ ಶಾಸಕರು ಹುನಗುಂದ ಮತ್ತಿದ್ದಾರೆ. ಸ್ಮರಣೀಯವಾದಂತಹ ಕ್ಷಣಕ್ಕೆ ಸಾಕ್ಷಿಯಾಗುವ ಮೂಲಕ ಎಲ್ಲ ವಿದ್ಯಾರ್ಥಿ ತಂಡಗಳು 77ನೇ ಗಣರಾಜ್ಯೋತ್ಸವಕ್ಕೆ ಮೆರಗನ್ನ ತಂದಿದ್ದಾರೆ. ಗೌರವ ವಂದನೆಯನ್ನ ಎಲ್ಲ ಎನ್ಸಿಸಿ ಸ್ಕೌಟ್ಸ್ ಗೈಡ್ಸ್ ಕೂಡ ತಾಲೂಕಾ ಆಡಳಿತದ ವತಿಯಿಂದ ವಂದನೆಗಳನ್ನು ಸಲ್ಲಿಸ್ತಾ ಗೌರವ ವಂದನೆಯನ್ನ ಸ್ವೀಕಾರ ಮಾಡಿರುವಂತಹ ಎಲ್ಲ ಗಣ್ಯರಿಗೂ ಕೂಡ ಮತ್ತೊಮ್ಮೆ ವಿನಯಪೂರ್ವಕ ಪಥಸಂಚಲನವನ್ನು ಯಶಸ್ವಿಯಾಗಿ ನೆರವೇರಿಸಂತ. ಕರ್ನಾಟಕ ಮಾತೆ ಜಯ ಸುಂದರ ನದಿವನಗಳ ನಾಡಿ, ಜಯ ಹೇರಸ ಋಷಿಗಳ ಬೀಡೆ, ಭೂದೇವಿಯ ಮಕುಟದ ನವಮನಿ, ಗಂಧದ ಚಂದದ ಹೊನ್ನಿನ ಗಣಿ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ, ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಚಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ, ಶಂಕರರ ಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ರನ್ನ ಷಡಕ್ಷರಿ ಪೊನ್ನ ಪಂಪಲ ಕುಲಿಪತಿ ಜನ್ನ, ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ, ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ, ತೈಲಪ ಹೊಯ್ಸಳರಾಡಿದ ನಾಡು, ಡಂಕನ ಚಕನರ ನೆಚ್ಚಿನ ಬೀಡು, ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ, ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸೀಕ ಜನರುದ್ಯಾನ, ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವೈನಿಕರ ರಾಮ, ಕನ್ನಡ ನುಡಿ ಕುಣಿದಾಡುವ ದೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಶಿರಸ್ದಾರಿ ಅವರಿಂದ ಹೂಗುಚ್ಛ ವಿತರಣೆ. ಸನ್ಮಾನ್ಯ ತಾಲೂಕ್ ಪಂಚಾಯತ್ ಇಒ ಆಗಿರುವಂತ ಮುರಳೀಧರ ದೇಶಪಾಂಡೆ ಕಾರ್ಯವಿಭಾಗ ಹುನಗುಂದ್ರವರನ್ನು ಕೂಡ ಸ್ವಾಗತಿಸ್ತೇನೆ. ಸ್ವಾಗತ ಸರ್ ತಮಗೂ ಕೂಡ. ಶ್ರೀ ಗುರುರಾಜ್ ಚೌಕಿಮಠ್ ಮುಖ್ಯಾಧಿಕಾರಿಗಳು ಸಮರ್ಪಣೆ. ಅವರನ್ನು ಕೂಡ ಸ್ವಾಗತವನ್ನ ವೇದಿಕೆಯ ಮೇಲೆ ಆಶೀನರಿರುವಂತಹ ಎಲ್ಲ ಗಣ್ಯರಿಗೆ ಕಂದಾಯ ಇಲಾಖೆಯ ಅಧಿಕಾರಿ ವರ್ಗದವರಿಂದ ಹೂಗುಚ್ಛ ಸಮರ್ಪಣೆ.
ಹೂಗುಚ್ಛವನ್ನು ಕೋರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತೇನೆ. ವಿದ್ಯಾರ್ಥಿಗಳನ್ನ, ಇಲ್ಲಿ ನೆರೆದಿರುವಂತಹ ಎಲ್ಲ ಶಿಕ್ಷಕಿ ಬಂಧು ಭಗಿನಿಯರನ್ನ, ಮುಖ್ಯಸ್ಥರುಗಳನ್ನ, ಮಾಧ್ಯಮ ಬಂಧುಗಳನ್ನ, ಇಲ್ಲಿ ನೆರೆದಿರುವಂತಹ ಅವರಿವರನ್ನದೇ ಪ್ರತಿಯೊಬ್ಬರನ್ನು ಸ್ವಾಗತವನ್ನ ಕೋರ್ತಾ ಈ ಒಂದು ಗಣರಾಜ್ಯೋತ್ಸವದ ಸಂಭ್ರಮ ಕಾರ್ಯಕ್ರಮ ಇದು. ಹಾಗೆ ಸಂವಿಧಾನವನ್ನ ಅಧಿಕೃತವಾಗಿ ನಾವು ಸಿರಸ್ತಾರೆ ಅವರು ಹೂಗುಚ್ಛವನ್ನು ವಿತರಿಸುವ ಮೂಲಕ ಸ್ವಾಗತವನ್ನು ಮಾಡಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತೇನೆ. ಸನ್ಮಾನ್ಯ JM ಕಿಲ್ಲೆದಾರ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಅವರಿಗೆ ಇದೀಗ ಗಣರಾಜ್ಯೋತ್ಸವ ಧ್ವಜ ಕಾರ್ಯಕ್ರಮದ ಧ್ವಜಾರೋಹಣವನ್ನು ನೆರವೇರಿಸಿದಂತಹ ಕೋರ್ತಿದ್ದೇವೆ. ಮಹಾಲಿಂಗಯ್ಯ ಹಿರೇಮಠ್ ಇವರನ್ನು ಕೂಡ ಈ ವೇದಿಕೆ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಗಣರಾಜ್ಯೋತ್ಸವದ ಶುಭಾಶಯಗಳನ್ನ ನಾನು ತಾಲೂಕಾಡಳಿತ ವತಿಯಿಂದ ಎಲ್ಲರಿಗೂ ಸಲ್ಲಿಸುತ್ತೇನೆ. ನಿರ್ವಹಿಸ್ತಾ ಇದ್ದೇವೆ. ಹೀಗಾಗಿ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಒಂದು ಕಾನೂನು ಅಡಿ ಬೇಕಾಗಿತ್ತು. ಸೊ ಆ ಕಾನೂನು ಅಡಿ ನಮ್ಮ ಸಂವಿಧಾನ. ಇದೇ ಸಂವಿಧಾನದಲ್ಲಿ ವಿವಿಧ ಎಲ್ಲ ಕಾಯ್ದೆಗಳು ರಚನೆಯಾಗ್ತವೆ. ಆ ಎಲ್ಲ ಕಾಯ್ದೆ ಅಡಿಯಲ್ಲಿ ನಾವು ಅಧಿಕಾರಿಗಳು ಹಾಗೂ ಎಲ್ಲ ಸ್ವತಂತ್ರ ಭಾರತೀಯರು ನಾವೆಲ್ಲರೂ ಈ ಪಾಲನೆ ಮಾಡಿಕೊಂಡು ನಮ್ಮ ಜೀವನವನ್ನ ಸಾಗಿಸಿ ನಮ್ಮ ದೇಶವನ್ನ ಮುಂದುವರಿಸಬೇಕಾಗಿ ನಾವೆಲ್ಲರೂ ದುಡಿಮೆ ಮಾಡಬೇಕಾಗ್ತದೆ. ಹೀಗಾಗಿ ನಾವೆಲ್ಲರೂ ಅಧಿಕಾರಿಗಳು ಈ ಸಂವಿಧಾನ ಅಡಿಯಲ್ಲಿ ಈ ತಾಲೂಕಿನ ಏಳಿಗೆಗಾಗಿ ಹಾಗೂ ಸಾರ್ವಜನಿಕರಿಗೆ ಸರ್ಕಾರದ ಸವಲತ್ತುಗಳನ್ನ ಮುಟ್ಟಿಸುವಲ್ಲಿ ನಾವೆಲ್ಲರೂ ಕಾರ್ಯನಿರ್ವಹಿಸ್ತಾ ಇದ್ದೇವೆ ಸರ್. ನಮ್ಮ ತಾಲೂಕು ಈಗಾಗಲೇ ಕಳೆದ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆ ಆಯಿತು. ಅದರಲ್ಲಿ 109% ನಾವು ಸಮೀಕ್ಷೆಯನ್ನ ಮಾಡಿ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನದಲ್ಲಿದ್ದೇವೆ ಸರ್. ಹಾಗೆಯೇ ನಮ್ಮ ಇಲಾಖೆ ವತಿಯಿಂದ ಪೌತಿ ಖಾತೆ ಆಂದೋಲನ ಅಂತ ಮಾಡಿ ಒಳ್ಳೆಯ ಸ್ಥಾನದಲ್ಲಿ ಇದ್ದೇವೆ ಸರ್. ಹಾಗೆಯೇ ಚುನಾವಣಾ ಆಯೋಗದಿಂದ SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಆಫ್ ಮತದಾರರ ಪಟ್ಟಿ ಅಂತ ನಾವು ಮಾಡ್ತಾ ಇದ್ದೇವೆ ಸರ್. 76% ಮಾಡಿ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನದಲ್ಲಿದ್ದೇವೆ ಸರ್. ಹಾಗೆಯೇ ನಮ್ಮ ಇಲಾಖೆ ಅಡಿಯಲ್ಲಿ ಭಾರತ್ ಭೂ ಸುರಕ್ಷಾ ಯೋಜನೆ ಮಾನ್ಯ ಮಂತ್ರಿಗಳು ಕಂದಾಯ ಇಲಾಖೆಯವರು ಜಾರಿಗೆ ತಂದು ಇನ್ನೊಂದು 15 ದಿವಸಗಳಲ್ಲಿ ಈ ಯೋಜನೆಯನ್ನು ನಾವು ಮುಕ್ತಾಯಗೊಳಿಸಿ ಕಂದಾಯ ಇಲಾಖೆಯ ಎಲ್ಲ ದಾಖಲೆಗಳು ಸಾರ್ವಜನಿಕರಿಗೆ ಇಂಟರ್ನೆಟ್ ಮುಖಾಂತರ ಅವೈಲೇಬಿಲಿಟಿ ಮಾಡುವ ದಿಕ್ಕಿನಲ್ಲಿ ನಾವೆಲ್ಲರೂ ಕಾರ್ಯನಿರ್ವಹಿಸಿದ್ದೇವೆ ಸರ್. ಅಧಿಕಾರಿಗಳು ಸರ್ಕಾರದ ಸವಲತ್ತುಗಳನ್ನ ಜನರಿಗೆ ಮುಟ್ಟಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ನಿಮ್ಮೊಂದಿಗೆ ಇದೀವಿ ಸರ್. ನಾವೆಲ್ಲರೂ ದುಡಿತಾ ಇದೀವಿ ಅಂತ ಇನ್ನೊಂದು ಒಂದು ಮಾತನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ ಸರ್. ಎಲ್ಲರಿಗೂ ಇನ್ನೊಮ್ಮೆ ಗಣರಾಜ್ಯೋತ್ಸವದ ಶುಭಾಶಯಗಳನ್ನ ತಿಳಿಸಿ
27ನೇ ಗಣರಾಜ್ಯೋತ್ಸವದ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿರುವಂತ ಮಾನ್ಯ ಶಾಸಕರಿಗೆ ವಂದನೆಗಳು. ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ನಾನು ಈ ಸಂದರ್ಭದಲ್ಲಿ ತಮಗೆಲ್ಲರಿಗೂ ನಾನು ಕೋರಕ್ಕೆ ಇಚ್ಛೆ ಪಡುತ್ತೇನೆ. ಸಮಯ ಬಹಳ ಆಗಿದೆ. ಇವತ್ತು ತಮ್ಮದೇ ಆದ ಒಂದು ಈ ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ಭಾಗವಹಿಸಿ ಅನೇಕ ಪ್ರದರ್ಶನ ಶಾಸನಬದ್ಧವಾದ ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿರುವಂತ ಈ ಒಂದು ಸಂವಿಧಾನವನ್ನ ನಾವು ಶಾಸನಬದ್ಧವಾಗಿ ಅಂಗೀಕಾರವನ್ನು ಮಾಡಿದ್ವಿ. ಅದನ್ನು ಅಧಿಕೃತವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ತಂದು ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಪ್ರಜೆಗಳಿಗೆ ಎನ್ನುವ ಒಂದು ಸಂವಿಧಾನವನ್ನ ಇವತ್ತು ನಮಗೆ ನಾವು ಅರ್ಪಿಸಿಕೊಂಡಿದ್ದು ಜನವರಿ 26, 1950. ಅಂದಿನ ದಿವಸ ನಾವೆಲ್ಲ ಅಧಿಕೃತ ಭಾರತ ದೇಶದ ಪ್ರಜೆಗಳಾಗಿ ಸಂವಿಧಾನದ ಅಡಿಯಲ್ಲಿ ಸಮಾನತೆ ಭ್ರಾತೃತ್ವವನ್ನು ಮತ್ತು ನಾವೆಲ್ಲ ಅಣ್ಣ ತಮ್ಮಂದರಾಗಿ ಜೀವಿಸುವುದನ್ನ ಇವತ್ತು ನಮ್ಮ ಸಂವಿಧಾನ ನಮಗೆ ಹೇಳಿಕೊಟ್ಟಿದೆ. ಕಳೆದ 77 ವರ್ಷಗಳಿಂದ ಇವತ್ತು ಯಾವುದೇ ಭೇದ ಭಾವ ಅನ್ನದೆ, ಜಾತಿ ಮತ ಪಂಥ ಅನ್ನದೆ ನಾವೆಲ್ಲರೂ ಕೂಡ ಭಾರತ ದೇಶದ ಪ್ರಜೆಗಳಾಗಿ ಇವತ್ತು ಪ್ರಜಾಸತ್ತಾತ್ಮಕ ಈ ಒಂದು ದಿನವನ್ನ ಬಹಳ ಹೆಮ್ಮೆಯಿಂದ ನಾವು ಆಚರಿಸ್ತಾ ಇದ್ದೀವಿ ಅನ್ನೋ ಮಾತನ್ನು ಕೂಡ ನಾನು ಇವತ್ತು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ಅಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮನೆಯಲ್ಲಿ ಕುತ್ಕೊಂಡು ರಚಿಸಲಿಲ್ಲ ಸಂವಿಧಾನವನ್ನ. ಅದಕ್ಕೆ ಕರಡು ಸಮಿತಿಯನ್ನ ಮಾಡಿದ್ರು. ಆ ಸಮಿತಿಗೆ ಅನೇಕ ಜನ ದಿಗ್ಗಜರು ಸಲಹೆಗಳನ್ನ ಪಡೆಯೋದ್ರ ಜೊತೆಗೆ 60 ದೇಶವನ್ನ ಸುತ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಂವಿಧಾನವನ್ನ ರಚಿಸಲಾಯಿತು. 60 ದೇಶದ ಸಂವಿಧಾನವನ್ನು ಅಭ್ಯಾಸ ಮಾಡಿ 60 ದೇಶಗಳ ಆ ಏನು ಒಂದು ನಡೆ ಇತ್ತು, ಆ ನಡೆಗಳನ್ನ ಎಲ್ಲವನ್ನ ಅರ್ಥಿಸಿಕೊಂಡು ಭಾರತ ದೇಶದ ಸಂವಿಧಾನವನ್ನ ಯಾವ ರೀತಿ ರಚಿಸಬೇಕು ಅನ್ನೋದನ್ನ ಇವತ್ತು ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಒಂದು ಸಂವಿಧಾನವನ್ನು ಅಧಿಕೃತ ಚಾಲನೆ ಮಾಡಿ ಇವತ್ತು ನಾವೆಲ್ಲ ಪ್ರಜೆಗಳಾಗಿ ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಪ್ರಜೆಗಳಿಗಾಗಿ ಎನ್ನುವ ಒಂದು ಸಂವಿಧಾನದ ಅಡಿಯಲ್ಲಿ ನಾವು ನಡೆದು ಬರ್ತಾ ಇದ್ವಿ. ಇವತ್ತು ಎಲ್ಲೋ ಒಂದು ಕಡೆ ಈ ಸಂವಿಧಾನಕ್ಕೆ ಧಕ್ಕೆಯನ್ನು ತರುವಂತ ಕಾರ್ಯ ಕೂಡ ಇವತ್ತು ಈ ದೇಶದಲ್ಲಿ ನಡೀತಾ ಇರೋದನ್ನ ನೋಡ್ತಾ ಇದ್ರೆ ನಿಜವಾಗ್ಲೂ ಇವತ್ತು ನಾವು ತೆರೆ ತೆಗೆಸುವಂತ ಕೆಲಸ ಇವತ್ತು ನಮ್ಮ ದೇಶದ ನಮ್ಮ ಪ್ರಜೆಗಳೇ ಮಾಡುವಂತದ್ದು ಆಗ್ತಾ ಇದೆ ಅನ್ನೋಕೆ ನಾನು ಇವತ್ತು ಈ ವೇದಿಕೆ ಮುಖಾಂತರ ಖಂಡಿಸಕ್ಕೆ ಇಚ್ಛೆ ಪಡ್ತೀನಿ. ಯಾಕಂದ್ರೆ ಈ ರಾಷ್ಟ್ರ ಪಿತಾಮಹ ಮಹಾತ್ಮ ಗಾಂಧೀಜಿಯವರು ಬಹುತೇಕ ನಮ್ಮ ದೇಶದ ಸ್ವಾತಂತ್ರ್ಯವನ್ನು ತಂದುಕೊಡೋದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿ ಇವತ್ತು ತುಂಡು ಬಟ್ಟೆ ಇಲ್ಲಾರದೆ ಈ ಸ್ವಾತಂತ್ರ್ಯದ ಚಳವಳಿಯಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡು ಅನೇಕ ಜನ ದಿಗ್ಗಜರನ್ನ ಕರ್ಕೊಂಡು ಏನು ಸ್ವಾತಂತ್ರ್ಯ ಚಳವಳಿಯನ್ನ ಮಾಡಿ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ರು, ಆ ಮಹಾತ್ಮರಿಗೆ ಆ ಪುಣ್ಯಾತ್ಮರಿಗೆ ಅವಮಾನ ಆಗೋ ರೀತಿಯಲ್ಲಿ ಇವತ್ತು ದೇಶದ ವ್ಯವಸ್ಥೆ ಇವತ್ತು ನಡೀತಾ ಇರೋದು ಕೂಡ ಖಂಡನೀಯ ಅನ್ನೋ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯೋಜನೆ ಇವತ್ತು 2010ರಲ್ಲಿ ಈ ದೇಶದ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಇವತ್ತು ಸಂವಿಧಾನದಲ್ಲಿ ಒಂದು ಅವಕಾಶವನ್ನು ಕಲ್ಪಿಸಿ ಇವತ್ತು ನಮಗೆ ಬಡ ಕೂಲಿ ಕಾರ್ಮಿಕರಿಗೆ, ಅದು ಗ್ರಾಮೀಣ ಮಟ್ಟದ ಕೂಲಿ ಕಾರ್ಮಿಕರಿಗೆ ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡಬೇಕು, ಉದ್ಯೋಗವನ್ನು ಕಲ್ಪಿಸಿಕೊಡ್ಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಕಡ್ಡಾಯವಾಗಿ 100 ದಿವಸಗಳ ಕಾಲ ಅವರಿಗೆ ಕೆಲಸವನ್ನ ನೇರವಾಗಿ ಕೇಂದ್ರ ಸರ್ಕಾರದ ಅನುದಾನವನ್ನು ಬಿಡುಗಡೆ ಮಾಡಿ ಇವತ್ತು ಆ ಒಂದು ಯೋಜನೆಯನ್ನ ಜಾರಿ ಮಾಡಿದ್ರೆ ಇವತ್ತಿನ ಆಡಳಿತ ಮಾಡ್ತಿರುವಂತ ಕೇಂದ್ರ ಸರ್ಕಾರ ಮಹಾತ್ಮ ಗಾಂಧೀಜಿ ಅವರಿಗೆ ಅಪಮಾನ ಮಾಡಿ ಅವರ ಹೆಸರನ್ನ ಕಿತ್ತು ಹಾಕಿ ಬೇರೆ ಒಂದು ಹೆಸರನ್ನ ಇಡುವಂತ ಕಾರ್ಯ ಇವತ್ತು ಈ ದೇಶದಲ್ಲಿ ನಡೀತಾ ಇದೆ. ಆದ ಕಾರಣ ನಾವೆಲ್ಲ ಎಚ್ಚರಗೊಳ್ಳಬೇಕಾಗಿದೆ. ಇಲ್ಲ ಅಂದ್ರೆ ಈ ಮನುಸ್ಮೃತಿ ಉಳ್ಳುವಂತ ಜನಾಂಗ
ಇವತ್ತೇನು ಈ ದೇಶದ ಸಂವಿಧಾನವನ್ನು ಬದಲಿ ಮಾಡ್ತೀವಿ, ಈ ದೇಶದ ಏನು ತತ್ವ ಆದರ್ಶಗಳನ್ನ ಬದಲಾವಣೆ ಮಾಡ್ತೀವಿ ಅಂತ ಹೋಗ್ತಾ ಇದ್ದಾರೆ. ಇದು ಎಲ್ಲೋ ಒಂದು ಕಡೆ ಆತಂಕದ ಸೂಚನೆ ನಮಗೆ ಕಂಡು ಬರ್ತಾ ಇದೆ. ಅದಕ್ಕೆ ಇವತ್ತೇನು 77 ವರ್ಷ ಬಹಳ ಸಂತೋಷದಿಂದ, ಇವತ್ತು ಸಂಭ್ರಮದಿಂದ ನಾವೆಲ್ಲರೂ ಭೇದ ಭಾವ ಎನ್ನದೆ ಸಮಾನತೆಯನ್ನ ಕೊಟ್ಟಿರುವಂತಹ ಸಂವಿಧಾನದ ಅಡಿಯಲ್ಲಿ ನಡೆದು ಬಂದಿದ್ದೇವೆ. ಇವತ್ತು ಅದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಮುಂದೆ ನಾವು ಪ್ರಜೆಗಳಾಗಿ ನಡಿಬೇಕಂದ್ರೆ ನಾವೆಲ್ಲರೂ ಎಚ್ಚೆತ್ತುಕೊಂಡು ನಡೆಯುವಂತ ಕಾಲ ಇನ್ನು ಮುಂದೆ ಇದೆ ಅನ್ನೋದನ್ನ ಎಚ್ಚರಿಕೆಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಕೊಡ್ತಾ, ಇವತ್ತೇನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿರುವಂತಹ ಈ ಪವಿತ್ರವಾದ ಸಂವಿಧಾನವನ್ನ ನಾವೆಲ್ಲರೂ ರಕ್ಷಿಸೋಣ, ಅದಕ್ಕೆ ನಾವು ಬದ್ಧರಾಗಿ ಇರೋಣ ಅನ್ನೋ ಮಾತುಗಳನ್ನ ಕೂಡ ಈ ಸಂದರ್ಭದಲ್ಲಿ ಹೇಳಿ, ಇವತ್ತೇನು ನಮ್ಮ ಹುಣಗುಂದ ತಾಲೂಕು ಆಡಳಿತ ಮತ್ತು ಎಲ್ಲ ಅಧಿಕಾರಿಗಳು ಸೇರಿಕೊಂಡು ಮತ್ತು ವಿಶೇಷವಾಗಿ ನಮ್ಮ ಎಲ್ಲ ಶಾಲೆಯ ಮಕ್ಕಳು ಇವತ್ತು ಬಹಳ ಅದ್ಧೂರಿಯಾಗಿ ಅವ್ರದೇ ಆದ ಒಂದು ಪ್ರದರ್ಶನವನ್ನ, ಸಾಂಸ್ಕೃತಿಕ ಚಟುವಟಿಕೆಯನ್ನ ಇವತ್ತು ನಡೆಸಿಕೊಂಡು ಬಹಳ ವರ್ಷಗಳಿಂದ ಬರುವಂತದ್ದನ್ನ ನಾವು ಕಂಡು ಬಂದಿದ್ದೇವೆ. ಇದು ನಾವೆಲ್ಲರೂ ಭಾರತ ದೇಶದ ಪ್ರಜೆಗಳಾಗಿ ಈ ಸಂವಿಧಾನದ ರಕ್ಷಣೆ ಮತ್ತು ಈ ದೇಶದ ರಕ್ಷಣೆ, ಏಕತೆ, ಭಾವೈಕ್ಯತೆಯನ್ನ ನಾವು ರಕ್ಷಣೆ ಮಾಡಿಕೊಂಡು ನಡೆಯುವಂತ ಪ್ರಜೆಗಳಾಗಿ ಮುಂದೆ ನಡೆಯೋಣ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ 77ನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನ ಎಲ್ಲರಿಗೂ ಕೋರಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕೇಳ್ಕೊಳ್ತೇನೆ. ಕ್ರೀಡೆಯಲ್ಲಿ ಕೂಡ ಹುನಗುಂದ ತಾಲೂಕಿನ ಕ್ರೀಡೆ ಬಾಲ್ ಬ್ಯಾಡ್ಮಿಂಟನ್ ಗವರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಹುನಗುಂದ ಈ ವಿದ್ಯಾರ್ಥಿಗೆ ಅಭಿನಂದನೆಗಳು. ಹಾಗೆ ಬಸವರಾಜ್ ಬೈಲ್ಕೂರ್ ಬಾಲ್ ಬ್ಯಾಟ್ ಆಗಿದ್ದಾಳೆ. 100 ಮೀಟರ್ ಓಟದ ಕಾಲೇಜ್ ಗೌರ್ಮೆಂಟ್ ವಿದ್ಯಾರ್ಥಿಗಳು ವಿಶ್ವವಿದ್ಯಾಲಯದ ಅಥ್ಲೆಟಿಕ್ ಕ್ರೀಡಾಕೂಟದಲ್ಲಿ ತೃಪ್ತಿಗೊಂಡಿದ್ದಾನೆ. ಉಡುಪಿಯಲ್ಲಿ ಜರುಗಿದಂತಹ ಕಬಡ್ಡಿ ಬಾಗಲಕೋಟೆ ಜಿಲ್ಲಾ ತಂಡವನ್ನು ಪ್ರತಿನಿಧಿಸಿ ಕಬಡ್ಡಿಯ ಮಿನಿ ಜಿಲ್ಲಾ ತಂಡವನ್ನು ಪ್ರತಿನಿಧಿಸಿ ದ್ವಿತೀಯ ಸ್ಥಾನವನ್ನು ಪಡೆದಿದ್ದಕ್ಕಾಗಿ ಗೌರವ ಸನ್ಮಾನವನ್ನ ಸ್ವೀಕಾರ ಮಾಡಲು ವಿಶ್ವವಿದ್ಯಾನಿಲಯವನ್ನು 2 ಬಾರಿ ಪ್ರತಿನಿಧಿಸಿದ್ದಂತ 2025-26ನೇ ಸಾಲಿನ 17 ಮಿತಿಯೊಳಗಿನ ರಾಷ್ಟ್ರ ಮಟ್ಟದ ಕರಾಟೆ ಸ್ಪರ್ಧೆಗೆ ಆಯ್ಕೆಯಾಗಿರ್ತಾರೆ. ಈ ಪ್ರೌಢಶಾಲೆಯ ವಿದ್ಯಾರ್ಥಿನಿ ರಾಷ್ಟ್ರ ಮಟ್ಟದ ಕರಾಟೆ ಸ್ಪರ್ಧೆಗೆ ಆಯ್ಕೆಯಾಗಿ ತನುಷಾ ಹುಸೇನ್ ಸಾಬ್ ತಳಮುಲ್ಸ್ರಿ ತಿಳಿಸಿಕೊಳ್ತೇನೆ. 24-25ನೇ ಸಾಲಿನ SSLCಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಅಧ್ಯಯನ ಮಾಡಿ ವಿತರಿಸಬೇಕಂತ ಕೇಳ್ಕೊಳ್ತೇನೆ. ಮುಂದಿನ ಹಂತದಲ್ಲಿ ಶ್ರೀಮತಿ ಶಿಲ್ಪಾ ಯಲ್ಲನಗೌಡ ನರಸಪ್ಪನವರವರಿಗೆ ಹಾಗೂ ಶ್ರೀ ಮಾನಪ್ಪ. ಮುಂದಿನ ಹಂತದಲ್ಲಿ ಬಸವರಾಜ್ ರುದ್ರಪ್ಪ ಬಡಿಗೆ ಅಮರಾವತಿ ಬಡಿಗೆ, ಅಮರೇಶ್ ವೀರಪ್ಪ ಮಡಿವಾಳರ್ ಪಿಂಜವಾಡಗಿ ಅವರಿಗೆ ಪ್ರೋತ್ಸಾಹಿಸಬೇಕಂತ ಕೇಳ್ಕೊಳ್ತೇನೆ. ಸರ್ಕಾರಿ ಬಾಲಕಿಯರ ಪ್ರೌಢ ವಿನಂತಿಸಿಕೊಳ್ತೇನೆ. ಕುಮಾರಿ ದಿವ್ಯಾ ಶರಣಪ್ಪ ಮಡಿವಾಳ ಈ ವಿದ್ಯಾರ್ಥಿನಿಗೂ ಕೂಡ 50. ಮೋಹನ್ ಹುಬ್ಬಳ್ಳಿ ಅವರಿಗೆ ಕುಮಾರಿ ದಿವ್ಯಾ ಶರಣಪ್ಪ ಮಡಿವಾಳ ಪಡೆದುಕೊಳ್ಳುವ ಮೂಲಕ ಇನ್ನೋರ್ವ ವಿದ್ಯಾರ್ಥಿನಿ ಕುಮಾರಿ ಬುಕ್ಕೆಯನ್ನ ಕೊಡೋ ಮೂಲಕ ಆ ಮಗುವಿಗೆ ಪ್ರೋತ್ಸಾಹಿಸಬೇಕಂದ್ರೆ ದೀಕ್ಷಾ ಹಿರೇಮಠ್, ಕುಮಾರ್ ಹಿರೇಮಠ್ ಪ್ರೋತ್ಸಾಹಕ ಆ ಮಗುವಿಗೆ
ಆಂಗ್ಲ ಪ್ರೌಢಶಾಲೆ ಹುಣಗುಂದ್ ಇವರಿಂದ ಪಡೆಯುತ್ತಿರುವುದನ್ನು ನಾವು ಕಾಣುತ್ತೇವೆ. ಸಂವಿಧಾನ ಶಿಲ್ಪಿ ಇಂದಿನ ಉತ್ತಮವಾದ ನೃತ್ಯವನ್ನು ಪ್ರದರ್ಶನ ಮಾಡುವ ಮೂಲಕ ನಾಡನ್ನು ಕಟ್ಟುವ ನಿಟ್ಟಿನಲ್ಲಿ ಕನಸು ಕಟ್ಟಿದಂತಹ ವಿದ್ಯಾರ್ಥಿ ಭೀಮಾ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ವಿದ್ಯಾರ್ಥಿನಿಯರಿಗೆ ಮನೆಯ ಸಹಾಯಕರು ಪ್ರಶಸ್ತಿ ನೀಡಿ ಪ್ರೋತ್ಸಾಹಿಸಬೇಕಂತ ಈ ಮಗುವಿಗೆ 50,000 ರು ಕೊಡ್ತಾರೆ.